ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ದಿನ 5ನೇ ತರಗತಿಯ ಪದ್ಯ ಭಾಗವಾದಂಥ ಗಿಡಮರದ ಪ್ರಶ್ನೆ ಮತ್ತು ಉತ್ತರನ ಇವತ್ತು ತಿಳ್ಕೊಳ್ಳೋಣ. ಪ್ರಶ್ನೆಗೆ ಉತ್ತರ ಮತ್ತು ಅದರಲ್ಲಿ ಬರುವಂಥದ್ದು ಬೇರೆ ಎಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟಿರುವ ಸ್ಥಳಗಳು ಬೇರೆ ಎಲ್ಲನೂ ಈ ದಿನ ನಾವು ಕವರ್ ಮಾಡ್ತಾಯಿದ್ದೀವಿ ಈ ವಿಡಿಯೋದಲ್ಲಿ. ಬನ್ನಿ, ಇದು ಬರೆದವರು ಸತ್ಯಾನಂದ ಪಾತ್ರೋಟ. ಫಸ್ಟು ನಾವು ಇದರಲ್ಲಿ ಏನು ಕಲಿತಾ ಇದ್ದೀವಿ, ಪದಗಳ ಅರ್ಥ. ಕೆಲವ್ರಿಗೆ ಕನ್ನಡದಲ್ಲೇ ಇದ್ದರೆ ಅರ್ಥ ಆಗಲ್ಲ, ಸೊ ನಾನು ಇಂಗ್ಲೀಷಲ್ಲೂ ಹೇಳ್ತೀನಿ, ತಿಳ್ಕೊಳ್ಳಿ. ಬೊಡ್ಡೆ ಅಂತ ಹೇಳಿದ್ರೆ ಮರದ ಕಾಂಡದ ಭಾಗ. ದ ಟ್ರಂಕ್ ಆಫ್ ದ ಟ್ರೀ ಅಂದರೆ ಟ್ರಂಕ್. ಈ ಪ್ಲೇಸ್ ಇದೆಯಲ್ಲ, ಇದು ಟ್ರಂಕ್ ಇದೆಯಲ್ಲ, ಇದದು ಟ್ರೀ, ಬೊಡ್ಡೆ ಅಂತ ಹೇಳಿದ್ರೆ. ಅನುದಿನ, ದಿನನಿತ್ಯ, ಎವ್ರಿಡೇ. ಕರಿದು, ಕಪ್ಪಾದ ಬಣ್ಣ. ಕರಿದು ಅಂತ ಹೇಳಿದ್ರೆ ಕಪ್ಪಾದ ಬಣ್ಣ. ಥರ, ವಿಧವಾದ ಅಂದರೆ ವೆರೈಟಿ ಆಗಿರುವಂಥದ್ದು. ಕಡಲುಕ್ಕುವ, ಸಮುದ್ರ ಉಕ್ಕಿದಂತೆ ಅಂದರೆ ಸಿ ಓವರ್ಫ್ಲೋ ಆಗಿ ಬರುತ್ತಲ್ಲ ಆ ಥರ. ಸಮುದ್ರ ಉಕ್ಕಿದಂತಂದರೆ ಸಿ ಓವರ್ಫ್ಲೋ ಆಗಿ ಬರುವಂಥದ್ದು. ಓಷನ್ ಓವರ್ಫ್ಲೋ ಆಗಿ ಬರುತ್ತಲ್ಲ, ಅದನ್ನು ಕಡಲುಕ್ಕುವ ಅಂತ ಹೇಳ್ತೀವಿ. ಉಕ್ಕಿದಂತೆ. ಮನಸ್ಸು ಅಂತ ಹೇಳಿದ್ರೆ ಮೈಂಡ್. ಆಳುಕೊಂಪೆ, ನಾಶ ಹೊಂದಿದ ಊರು ಅಂದರೆ ರೂಯಿಂಡ್ ಪ್ಲೇಸ್. ಇದು ತುಂಬ ಹಾಳಾಗಿರುತ್ತಲ್ಲ, ಡೆಸರ್ಟೆಡ್ ಪ್ಲೇಸ್, ಯಾರೂ ಇರಲ್ಲ, ಎಲ್ಲ ಹಾಳಾಗಿರುತ್ತೆ. ಆ ಥರ ಪ್ಲೇಸ್ನ ನಾವು ಏನಂತ ಹೇಳ್ತೀವಿ, ಆಳುಕೊಂಪೆ. ಬನ್ನಿ ಮಕ್ಕಳ, ನಾವೀಗ ಪ್ರಶ್ನೆಗಳಿಗೆ ಉತ್ತರ ಕಲಿಯೋಣ. ಅದಕ್ಕೆ ಮುಂಚೆ ನಾವು ಕೃತಿಕಾರರ ಪರಿಚಯ ಮಾಡ್ಕೊಳ್ಳೋಣ. ಒಂದು ನಿಮಿಷ. ಪದ್ಯ 1, ಗಿಡಮರ. ಕವಿಯ ಹೆಸರು, ಇದನ್ನು ಗಿಡಮರ ಬರೆದಿರುವಂಥದ್ದು ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ರವರು ಈ ಪದ್ಯವನ್ನು ಬರೆದಿದ್ದಾರೆ. ಅವರ ಜನ್ಮಸ್ಥಳ, ಬರ್ತ್ ಪ್ಲೇಸ್ ಬಂದು ಬಾಗಲಕೋಟೆ. ವೃತ್ತಿ, ಅವ್ರ ಪ್ರೊಫೆಷನ್ ಏನು, ಅಧ್ಯಾಪಕ, ಟೀಚರ್. ಅವರು ಒಂದೊಬ್ಬರು ಟೀಚರ್. ನಾಟಕಗಳು, ಅವರು ಬರೆದಿರುವಂಥ ನಾಟಕ ನಮಗೆ ಯಾರು ಎಲ್ಲೋ ಎಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ. ಕವನ ಸಂಕಲನ, ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ ಇತ್ಯಾದಿ. ಪ್ರಶಸ್ತಿಗಳು, ಏನೇನು ಪ್ರಶಸ್ತಿಗಳು ಬಂದಿದೆ ಕವಿಗಳಿಗೆ? ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಇವರಿಗೆ. ಈ ಪದ್ಯವನ್ನು ಯಾವ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ, ಸೆಲೆಕ್ಟ್ ಮಾಡಿದರೆ? ಗಿಡಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕರಿಯ ಕಟ್ಟಿದ ಕವನ ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಇವಾಗ ನಾವು ಕ್ವಶನ್ ಆನ್ಸರ್ ನೋಡ್ತಾ ಬರೋಣ. ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕ್ವಶನ್ ನಂಬರ್ 1, ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ? ಯಾರೇ ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತವೆ. ಯಾರು ಏನೇ ಮಾಡಿದ್ರೂ ಗಿಡಮರ ಹೇಗಿರುತ್ತೆ? ದಿವ್ಯ ಮೌನವಾಗಿರುತ್ತವೆ. 2ನೇ ಕ್ವಶನು, ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ? ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ? ರೆಂಬೆ ಕೊಂಬೆಗಳು ಚಿಗುರುವಲ್ಲಿ ಕಡಲುಕ್ಕುವ ಚೇತನವು ಕಾಣಬರುತ್ತದೆ. ಗಿಡಮರದಲ್ಲಿ ಎಲ್ಲಿ ರೆಂಬೆ ಕೊಂಬೆಗಳು ಚಿಗುರುವಲ್ಲಿ ಕಡಲುಕ್ಕುವ ಚೇತನವು ಕಾಣಬರುತ್ತದೆ. ಅದು ಇದು ಎಣಿಸುವುದು ಯಾವುದು? ಜಾತಿ ಮತ ಪಂಥ ಎಣಿಸದಿರುವುದು ಗಿಡಮರಗಳು. ಗಿಡಮರಗಳು ಹೇಗೆ ಬೆಳೆದು ಅರಳುತ್ತಿವೆ? ಮಳೆ, ಚಳಿ, ಗಾಳಿ, ಬಿಸಿಲು ಲೆಕ್ಕಿಸದೆ ತಡೆದು ನಿಂದು
ಗಿಡ ಮರಗಳು ಬೆಳೆದು ಹರಳುತ್ತಿವೆ. ಮಳೆ, ಚಳಿ, ಗಾಳಿ, ಬಿಸಿಲು ಲೆಕ್ಕಿಸದೆ ತಡೆದು ನಿಂತು ಗಿಡ ಮರಗಳು ಬೆಳೆದು ನಿಂತಿವೆ. ಈಗ ನಾವು ಸೆಕೆಂಡ್ ಮೇನ್ ಹೋಗೋಣ. ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬೆಳೆದು ನಿಂತ ಗಿಡ ಮರ ಹೇಗಿವೆ? ಕ್ವಶನ್ ನಂಬರ್ 1. ಸೆಕೆಂಡ್ ಮೇನಲ್ಲಿ ಬೆಳೆದು ನಿಂತ ಗಿಡ ಮರ ಹೇಗಿವೆ? ಬೆಳೆದು ನಿಂತ ಗಿಡ ಮರ ಕಪ್ಪು ಬಣ್ಣದ ಬೊಡ್ಡೆಗಳು, ಹಚ್ಚ ಹಸಿರು ಎಲೆಗಳು, ನಾನಾ ಬಣ್ಣದಿಂದ ಕೂಡಿದ ಹೂಗಳಿಂದ ಅಲಂಕೃತವಾಗಿ ಬೆಳೆದು ನಿಂತಿವೆ ಗಿಡ ಮರಗಳು. ಬೆಳೆದು ನಿಂತ ಗಿಡ ಮರ ಕಪ್ಪು ಬಣ್ಣದ ಬೊಡ್ಡೆಗಳು, ಹಚ್ಚ ಹಸಿರು ಎಲೆಗಳು, ನಾನಾ ಬಣ್ಣದಿಂದ ಕೂಡಿದ ಹೂಗಳಿಂದ ಅಲಂಕೃತವಾಗಿ ಬೆಳೆದು ನಿಂತಿವೆ ಗಿಡ ಮರಗಳು. ಸೆಕೆಂಡ್ ಮೇನಲ್ಲಿ ಸೆಕೆಂಡ್ ಕ್ವಶನು, ಯಾರ ಮಾತಿನಂತೆ ಮನ ಇಲ್ಲ ಏಕೆ? ಯಾರ ಮಾತಿನಂತೆ ಮನ ಇಲ್ಲ ಏಕೆ? ಮನುಷ್ಯನ ಮಾತಿನಂತೆ ಅವನ ಮನ ಇಲ್ಲ. ಅವನ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ, ಜಾತಿ, ಧರ್ಮ ಮುಂತಾದವುಗಳ ಹೀನ ವಿಚಾರಗಳು ತುಂಬಿಕೊಂಡಿವೆ. ಅದಕ್ಕಾಗಿ ಮಾತಿನಂತೆ ಅವನ ಮನಸ್ಸು ಇಲ್ಲ. ಮನುಷ್ಯನ ಮಾತಿನಂತೆ ಅವನ ಮನ ಇಲ್ಲ. ಅವನ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ, ಜಾತಿ, ಧರ್ಮ ಮುಂತಾದವುಗಳ ಹೀನ ವಿಚಾರಗಳು ತುಂಬಿಕೊಂಡಿವೆ. ಅದಕ್ಕಾಗಿ ಮಾತಿನಂತೆ ಅವನ ಮನಸ್ಸು ಇಲ್ಲ. ಥರ್ಡ್ ಕ್ವಶನು, ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ? ಗಿಡ ಮರಗಳು ಯಾವುದನ್ನು ಮೀರಿ ಗಿಡ ಮರಗಳು ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿ ಹೇಳುತ್ತವೆ. ಗಿಡ ಮರಗಳು ಜಾತಿ, ಗೀತಿ, ಲಿಂಗ, ಧರ್ಮ, ಉಚ್ಚ ನೀಚ, ಮೇಲು ಕೀಳು ಎಂಬ ಭಾವನೆಗಳನ್ನು ಮೀರಿ ಬೆಳೆದು ನಿಂತಿವೆ. ಗಿಡ ಮರಗಳು ಹೇಗೆ ಬೆಳೆದು ನಿಂತಿವೆ? ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ? ಗಿಡ ಮರಗಳು ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿ ಹೇಳುತ್ತವೆ. ಗಿಡ ಮರಗಳು ಜಾತಿ, ಗೀತಿ, ಲಿಂಗ, ಧರ್ಮ, ಉಚ್ಚ ನೀಚ, ಮೇಲು ಕೀಳು ಎಂಬ ಭಾವನೆಗಳನ್ನು ಮೀರಿ ಬೆಳೆದು ನಿಂತಿವೆ. ಥರ್ಡ್ ಮೇನ್ ಏನು ಕೊಟ್ಟಿದ್ದಾರೆ? ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ. ಬಿಟ್ಟ ಸ್ಥಳ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಪೋಯಮಲ್ಲಿ ಏನು ಕೊಟ್ಟಿದ್ದಾರೆ ಅದರಿಂದ ಆರಿಸಿ ಅದಕ್ಕೆ ಸೂಟಬಲ್ ಆಗಿರುವಂಥದ್ದನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು. ಎಂಥ ಸೊಗಸು ಏನು ಕಂಪು, ರೆಂಬೆ ಕೊಂಬೆ ಚಿಗುರುವಲ್ಲಿ, ಮನುಷ್ಯನಲ್ಲಿ ಮಾತು ಉಂಟು, ಜಾತಿ ಗೀತಿ ಲಿಂಗ ಧರ್ಮ, ಬೆಳೆದು ನಿಂತ ಗಿಡ ಮರ, ಕಡಲುಕ್ಕುವ ಚೇತನ, ಮಾತಿನಂತೆ ಇಲ್ಲ ಮನ, ಮೀರಿ ಬೆಳೆದ ಗಿಡ ಮರ. ಫೋರ್ತ್ ಮೇನಲ್ಲಿ ಏನು ಹೇಳ್ತಾ ಇದ್ದಾರೆ? ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬೊಡ್ಡೆ ಅಂತ ಹೇಳಿದ್ರೆ ಇದು ಬಂದು ಗಿಡ ಮರಕ್ಕೆ ಸಂಬಂಧಿಸಿರುವಂಥದ್ದು, ಇದು ಮನುಷ್ಯನಿಗೆ ಸಂಬಂಧಿಸಿದ್ದಿಲ್ಲ. ಮಾತು ಇದು ಮನುಷ್ಯನಿಗೆ, ಮಾನವನಿಗೆ. ಅವನು ಇದು ಮಾನವನಿಗೆ. ಮನ ಮಾನವ. ಹಸಿರು ಗಿಡ ಮರ, ಇನ್ನು ಗಿಡಗಳಿಗೆ ಸಂಬಂಧಿರುವಂಥದ್ದು ಬೊಡ್ಡೆ, ಹಸಿರು. ಧರ್ಮ ಇದು ಮನುಷ್ಯನಿಗೆ,
ಇದು ಮನುಷ್ಯನಿಗೆ, ಇದು ಮನುಷ್ಯನಿಗೆ. ಮನ, ಮನ ಅನ್ನೋದು ಮನುಷ್ಯನಿಗೆ. ಚಿಗುರು, ಚಿಗುರು ಅನ್ನೋದು ಇದು ಗಿಡ ಮರಗಳಿಗೆ ಸಂಬಂಧಿಸಿರುವಂಥದ್ದು. ಜಾತಿ, ಇದು ಮನುಷ್ಯನಿಗೆ. ಹೂವು, ಇದು ಗಿಡ ಮರಗಳಿಗೆ ಸಂಬಂಧಿಸಿರುವಂಥದ್ದು. ಕೊಂಬೆ, ಇದು ಬಂದು ಗಿಡ ಮರಗಳಿಗೆ ಸಂಬಂಧಿಸಿರುವಂಥದ್ದು. ಅವಳು, ಇದು ಮನುಷ್ಯನಿಗೆ ಸಂಬಂಧಿಸಿರುವುದು, ಮಾನವನಿಗೆ. ರೆಂಬೆ, ಇದು ಬಂದು ಗಿಡ ಮರಗಳಿಗೆ ಸಂಬಂಧಿಸಿರುವಂಥದ್ದು. ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ, ಇದನ್ನು